ಪ್ರೇಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತೂ ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. Hebrews chapter 13 verse 8. Jesus Christ is the same yesterday, today and forever. ಹೌದು, ನಮ್ಮ ಯೇಸು ಸ್ವಾಮಿ ಎಂದೆಂದಿಗೂ ಏಕರೀತಿಯಾಗಿರುವ ದೇವರು. 2000 ವರ್ಷಗಳ ಹಿಂದೆ ನಮಗಾಗಿ ಆತನು ಈ ಲೋಕದಲ್ಲಿ ಜನಿಸಿ ಬಂದು ನಮಗಾಗಿ ಪ್ರಾಣವನ್ನು ಅರ್ಪಿಸಿ ನಮಗಾಗಿ ಮೃತ್ಯುಂಜಯನಾಗಿರುವಂಥ ಯೇಸು ಸ್ವಾಮಿ ಅಂದಿನಿಂದ ಇಂದಿನವರೆಗೂ ಏಕರೀತಿಯಾಗಿದ್ದಾರೆ. ಒಂದೇ ರೀತಿಯಲ್ಲಿ ಆತನು ನಮ್ಮೊಂದಿಗೆ ಇರುವಾತನಾಗಿದ್ದಾನೆ. ನಮ್ಮ ದೇವರು ನಮ್ಮ ತಂದೆಯಾಗಿದ್ದಾರೆ. ಈ ಲೋಕದಲ್ಲಿರುವ ತಂದೆ ತನ್ನ ಮಗನನ್ನು ಹೋರುವ ಹಾಗೆ ನಮ್ಮ ದೇವರು ನಮ್ಮನ್ನು ಹೊತ್ತುಕೊಂಡು ಸಹಿಸಿಕೊಂಡು ನಡೆಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಹಾಗೆಯೇ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ನಮ್ಮ ದೇವರು ತಂದೆಯಾಗಿದ್ದುಕೊಂಡು ನಮ್ಮನ್ನು ಕನಿಕರಿಸುವಂಥ ದೇವರಾಗಿದ್ದಾರೆ. ನಮ್ಮ ದೇವರು ನಮಗೆ ಬೆಳಕಿನ ಉಪಾಧಿಯಲ್ಲಿ ಎಂದೆಂದಿಗೂ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಭಯಂಕರವಾದ ಬಿರುಗಾಳಿಗೆ ಸಿಲುಕಿಕೊಂಡು ಒಂದು ಹಡಗು ನೀರಿನಲ್ಲಿ ಒದ್ದಾಡುತ್ತಾ ಮುಂದೆ ಸಾಗುತ್ತಿರುವಾಗ ದೂರದಲ್ಲಿ ಎಲ್ಲೋ ಒಂದು ಬೆಳಕು ಕಂಡಿರುವಾಗ ಅದು ಬಹಳ ನಂಬಿಕೆಯನ್ನು ಹುಟ್ಟಿಸಿಕೊಂಡು ಅದರ ಕಡೆಗೆ ಹೋಗಲಿಕ್ಕೆ ಪ್ರಾರಂಭಿಸುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಯೇಸು ಸ್ವಾಮಿ ನಂಬಿಕೆಯ ನಕ್ಷತ್ರವಾಗಿದ್ದಾರೆ. ನಮ್ಮ ಯೇಸು ಸ್ವಾಮಿ ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿದ್ದಾರೆ. ಈ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಯೇಸು ಸ್ವಾಮಿಯ ಹತ್ತಿರ ಬರೋಣ. ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಬೆಳಕಾಗಿದ್ದುಕೊಂಡು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಹಾಗೆ ಇನ್ನು ವಿಶೇಷವಾಗಿ ನಮ್ಮ ಯೇಸು ಸ್ವಾಮಿ ಆರೋಗ್ಯದಾಯಕನಾಗಿದ್ದಾರೆ. ದೈವಿಕ ಆರೋಗ್ಯವನ್ನು ಕೊಡುತ್ತಾರೆ ಮತ್ತು ದೈಹಿಕ ಆರೋಗ್ಯವನ್ನು ಕೂಡ ಕೊಡುವಂತ ದೇವರಾಗಿದ್ದಾರೆ. ಇಂಥ ದೇವರನ್ನ ನೀವು ಆರಿಸಿಕೊಂಡಿದ್ದೀರಿ, ಆದ್ರಿಂದ ನೀವು ಭಾಗ್ಯವಂತರಾಗಿದ್ದೀರಿ ಪ್ರಿಯರೇ. ನಮ್ಮ ದೇವರ ಹೆಸರೇ ಯೇಸು. ಯೇಸು ಎಂದರೆ ಆ ಪದದ ಅರ್ಥ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ರಕ್ಷಿಸುವರು ಎಂಬುದಾಗಿ. ಹೌದು, ನಮ್ಮ ಸ್ವಾಮಿ ನಮ್ಮ ರೋಗವನ್ನು, ನಮ್ಮ ಪಾಪವನ್ನು, ನಮ್ಮ ಶಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ಮರಣದ ಕೊಂಡಿಯನ್ನು ಮುರಿದು ಬಿಟ್ಟಿದ್ದಾರೆ. ಪುನರುತ್ಥಾನವನ್ನು ಹೊಂದಿದ್ದಾರೆ. ಸೈತಾನನ ತಲೆಯನ್ನು ಜಜ್ಜಿ ಹಾಕಿದ್ದಾರೆ. ಆತನು ನಮಗೆ ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದಾರೆ. ಇಂದು ನಿನ್ನ ಜೀವಿತದಲ್ಲಿ ನೀನು ಯಾವ ಸಮಸ್ಯೆಯನ್ನು ಅನುಭವಿಸುತ್ತಾ ಇದ್ದರೂ, ಪಾಪದಲ್ಲಿ, ರೋಗದಲ್ಲಿ, ಶಾಪದಲ್ಲಿ, ಯಾವ ಸಂಕಟದಲ್ಲಿ ನೀನಿರುವುದಾದರೂ ಯೇಸುವಿನ ಕಡೆಗೆ ಓಡಿ ಬಾ. ಖಂಡಿತವಾಗಿಯೂ ದೇವರು ನಿನ್ನನ್ನು ರಕ್ಷಿಸುತ್ತಾರೆ. ಯಾಕೆಂದರೆ ನಮ್ಮ ಯೇಸು ಸ್ವಾಮಿ ನಿನ್ನೆ ಇದ್ದ ಹಾಗೆ ಇವತ್ತೂ ಇದ್ದಾರೆ, ನಿರಂತರವೂ ಹಾಗೆಯೇ ಇರುವಂಥ ದೇವರಾಗಿದ್ದಾರೆ. ಈತನು ಸದಾ ಕಾಲಕ್ಕೂ ಜೀವಿಸುವಂಥ ದೇವರಾಗಿದ್ದಾರೆ. 2000 ವರ್ಷಗಳ ಹಿಂದೆ ನಮ್ಮ ಯೇಸು ಸ್ವಾಮಿ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಸುತ್ತಿಕೊಂಡು ಅನೇಕ ಜನರನ್ನು ಗುಣಪಡಿಸಿದ್ದಾರೆ. ಅನೇಕರಿಗೆ ದೇವರ ವಾಕ್ಯವನ್ನು ಬೋಧಿಸಿದ್ದಾರೆ. ಹಸಿದವರಿಗೆ ಉಣಬಡಿಸಿದ್ದಾರೆ. ನೀನು ಇವತ್ತು ಯಾವ ಕೊರತೆಯಿಂದ ಬಳಲುತ್ತಾ ಇರುವುದಾದರೂ ದೇವರು ನಿನ್ನನ್ನು ಖಂಡಿತವಾಗಿಯೂ ಆಶೀರ್ವದಿಸುತ್ತಾರೆ. ದೇವರ ಬಳಿಗೆ ಬಾ. ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ನಿನ್ನೊಟ್ಟಿಗಿದ್ದು ನಿನ್ನನ್ನು ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನಮಗಾಗಿ ಸತ್ತು ಮೃತ್ಯುಂಜಯನಾಗಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋಗಿದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ನಿನ್ನೆ ಹೊತ್ತು ಎಂದೆಂದಿಗೂ ಏಕರೀತಿಯಾಗಿರುವ ದೇವರಾಗಿದ್ದುಕೊಂಡು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುತ್ತಾ ಇದ್ದೀರಿ ತಂದೆ, ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರ ಜೊತೆಗಿರು ಸ್ವಾಮಿ. ಎಂದೆಂದಿಗೂ ಅವರನ್ನು ಕಾಪಾಡಿ ನಡೆಸು ಕರ್ತನೆ. ಅವರಿಗೆ ದೈವಿಕ ಸೌಖ್ಯವನ್ನು ಕೊಡು ಸ್ವಾಮಿ. ಅವರಿಗೆ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.